ಬೆಂಗಳೂರಿನ ಬಾಡರಹಳ್ಳಿಯ ಭಾರತ್ ನಗರದಲ್ಲಿ ಕಳೆದ ಒಂದು ತಿಂಗಳಿನಿಂದ ಚಿರತೆ ಕಾಣಿಸಿಕೊಂಡಿದ್ದು ಚಿರತೆ ಹಾವಳಿಗೆ ಜನ ಹೈರಾಣಾಗಿದ್ದಾರೆ. ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ವಿಫಲವಾಗಿದೆ. ಹಾಗಾಗಿ ಆ ಏರಿಯಾ ಜನರೇ ಚಿರತೆ ಟಾಸ್ಕ್ ಫೋರ್ಸ್ ಅನ್ನ ರಚಿಸಿಕೊಂಡಿದ್ದಾರೆ. ಆ ಏರಿಯಾದ ಸ್ಥಳೀಯರೇ ಟಾಸ್ಕ್ ಫೋರ್ಸ್ ಅನ್ನ ರಚಿಸಿಕೊಂಡು ಚಿರತೆ ಕಾಣಿಸಿಕೊಂಡ ಸ್ಥಳಗಳಲ್ಲಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನ ಬಾಡರಹಳ್ಳಿಯ ಭಾರತ್ ನಗರದಲ್ಲಿ ಕಳೆದ 20-25 ದಿನಗಳಿಂದ ಚಿರತೆಯ ಓಡಾಟ ಆಗ್ತಾ ಇದೆ. ಅಲ್ಲಿನ ಸ್ಥಳೀಯರು ಆತಂಕದಿಂದಲೇ ಬದುಕುವಂತಹ ಪರಿಸ್ಥಿತಿ ಇದೆ. ಇನ್ನು ರಾತ್ರಿ ಹೊತ್ತು ಅಲ್ಲಿನ ಸ್ಥಳೀಯರು ಮನೆಯಿಂದ ಹೊರಬರೋದಕ್ಕೂ ಕೂಡ ಭಯಭೀತರಾಗ್ತಿದ್ದಾರೆ. ಈಗಾಗಲೇ ಚಿರತೆ ಇದೆ ಎಚ್ಚರ ಎನ್ನುವಂತಹ ಪೋಸ್ಟರ್ಗಳನ್ನ ಕೂಡ ಮನೆಯ ಬಳಿ ಅಂಟಿಸಿದ್ರು ಆ ಏರಿಯಾದ ಸ್ಥಳೀಯರು. ಈಗ ಅರಣ್ಯ ಇಲಾಖೆ ಆ ಚಿರತೆ ಸೆರೆ ಹಿಡಿಯೋದಕ್ಕೆ ವಿಫಲವಾಗಿರುವಂತಹ ಕಾರಣ ಸ್ಥಳೀಯರೇ ಚಿರತೆ ಟಾಸ್ಕ್ ಫೋರ್ಸ್ ಅನ್ನ ರಚಿಸಿಕೊಂಡಿದ್ದಾರೆ. ಯಾವ್ಯಾವ ಸ್ಥಳದಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇದೆ ಆ ಜಾಗಗಳನ್ನ ಗುರುತು ಮಾಡ್ತಿದ್ದಾರೆ. ನಂತರ ನೈಟ್ ಬೀಟ್ ವೇಳೆ 6 ಜಾಗಗಳಲ್ಲಿ ಈ ಚಿರತೆ ಟಾಸ್ಕ್ ಫೋರ್ಸ್ ಪರಿಶೀಲನೆಗೆ ಮುಂದಾಗ್ತಾ ಇದೆ. ಪ್ರತಿ ಜಾಗದಲ್ಲಿ 10 ರಿಂದ 15 ನಿಮಿಷ ತಂಗಿ ಚೆಕ್ ಮಾಡಿ ಪರಿಶೀಲನೆಯನ್ನ ಮಾಡುತ್ತೆ. ಇನ್ನು ಮುಚ್ಚಿದ ವಾಹನದಲ್ಲಿ ಕನಿಷ್ಠ 4 ಜನರು ನೈಟ್ ಬೀಟ್ ಹೋಗಲಿದ್ದಾರೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5:30ರವರೆಗೆ ಈ ಚಿರತೆ ಟಾಸ್ಕ್ ಫೋರ್ಸ್ ನೈಟ್ ಬೀಟ್ ಕಾರ್ಯ ಮಾಡುತ್ತೆ. ಚಿರತೆ ಚಲನವಲನವನ್ನ ಕಂಡು ಬಂದ್ರೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಈ ಟಾಸ್ಕ್ ಫೋರ್ಸ್ ನೀಡುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬಂತು ಭಾರತ್ ನಗರದಲ್ಲಿ ಚಿರತೆ ಕಾಣಿಸ್ಕೊಂಡು. ಒಂದು ಚಿರತೆ ಹಿಡಿಯೋದಕ್ಕೆ 1 ತಿಂಗಳು ಬೇಕಾ ಅರಣ್ಯ ಇಲಾಖೆಗೆ ಚಂದನ? ಎಕ್ಸಾಕ್ಟ್ಲಿ ಪ್ರತೀಕ್ಷಾ, ಇದೇ ಪ್ರಶ್ನೆಯನ್ನ ನಾವು ಅರಣ್ಯ ಇಲಾಖೆ ಸಿಬ್ಬಂದಿ ಬಳಿ ಕೇಳಿದಾಗ ಅವ್ರ ಬಳಿ ಉತ್ತರಾನೇ ಇಲ್ಲ. ಯಾಕಂತ ಹೇಳಿದ್ರೆ ಒಂದೇ ಒಂದು ಬೋನ್ ಇಟ್ಟು ಹೋದ್ರು, ಮತ್ತೆ ಸ್ಥಳಕ್ಕೆ ನೆಪ ಹೇಳ್ಕೊಂಡು ಬರುವಂತಹ ಅಧಿಕಾರಿಗಳು ಚಿರತೆ ಹಿಡಿಯುವಂತ ಯಾವ ಪ್ರಯತ್ನಕ್ಕೂ ಕೂಡ ಕೈ ಹಾಕ್ತಾ ಇಲ್ಲ. ಬರೀ ಸಬೂಬ್ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ದಿನೇ ದಿನೇ ಭಯದಿಂದ ಬದುಕೋಕೆ ನಮ್ ಕೈಲಿ ಸಾಧ್ಯ ಆಗೋದಿಲ್ಲ ಅಂತ ಸ್ಥಳೀಯರೇ ಒಂದು ಬೋರ್ನ್ ಅನ್ನ ರೆಡಿ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಆದ್ರೆ ಸ್ಥಳಕ್ಕೆ ಬಂದಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳೀಯರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡಿ ನಾವು ಚಿರತೆಯನ್ನ ಹಿಡಿತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟು ಹೋದ್ರು ಬಿಟ್ರೆ ಚಿರತೆ ಹಿಡಿಯುವ ಯಾವ ಕೆಲಸವನ್ನ ಮಾಡ್ಲಿಲ್ಲ. ಹೀಗಾಗಿ ಅಲ್ಲಿದ್ದಂತ ಬ್ಯಾಡರಹಳ್ಳಿಯ ಭಾರತ್ ನಗರದ ನಿವಾಸಿಗಳೇ ಈ ನೈಟ್ ಬೀಟ್ ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿರುವಂತದ್ದು. ಅಂದ್ರೆ ಆ ಏರಿಯಾದ ಪ್ರತಿ ದಿನ 4 ಮಂದಿ ರಾತ್ರಿ ನೈಟ್ ಶಿಫ್ಟ್ ಅನ್ನ ಹಾಕೊಂಡಿರುವಂತದ್ದು. 4 ಮಂದಿ ಅಂದ್ರೆ ಕ್ಲೋಸ್ ಆಗಿರುವಂತ ಕಾರ್ನಲ್ಲಿ ನೈಟ್ ಬೀಟ್ ಅನ್ನ ಮಾಡುವಂತದ್ದು. ಈಗ ಭಾರತ್ ನಗರದಲ್ಲಿ ಒಟ್ಟು 6 ಜಾಗಗಳಲ್ಲಿ ಚಿರತೆ ಓಡಾಟ ಸಿಸಿಟಿವಿಯಲ್ಲಿ ಪ್ರತ್ಯಕ್ಷ ಆಗಿದೆ. ಆ 6 ಜಾಗಗಳನ್ನು ಕೂಡ ಅಂದ್ರೆ 6 ಜಾಗಗಳನ್ನು ಕೂಡ ರಾತ್ರಿ ಹೊತ್ತು ಪರಿಶೀಲನೆ ಮಾಡುವಂತದ್ದು. ಪ್ರತಿ ಜಾಗದಲ್ಲಿ 10 ರಿಂದ 15 ನಿಮಿಷ ಸ್ಟೇ ಆಗಿ ಅಲ್ಲಿ ಚಿರತೆ ಓಡಾಟ ಕಂಡು ಬರ್ತಾ ಇದೆಯಾ ಅಥವಾ ಚಿರತೆ ಓಡಾಟ ಕಂಡು ಬಂದ್ರೆ ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಡುವಂತ ಕೆಲಸ ಆಗ್ಬೋದು. ಹೀಗಾಗಿ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಕೂಡ ಈ ನೈಟ್ ಬೀಟ್ ಕಾರ್ಯಾಚರಣೆ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಯಾವ ಜಾಗದಲ್ಲಿ ಪರಿಶೀಲನೆ ಮಾಡಬೇಕು, ಯಾವ ಜಾಗದಲ್ಲಿ ಎಷ್ಟೊತ್ತು ನಿಲ್ಬೇಕು ಅನ್ನುವಂತಹ ಒಂದು ಟೈಮ್ ಟೇಬಲ್ ಅನ್ನ ಕೂಡ ಅವರು ಸಿದ್ಧ ಮಾಡಿಕೊಂಡು ಅವರು ಕಮ್ಯುನಿಕೇಟ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಅರಣ್ಯ ಇಲಾಖೆಯ ಒಂದು ವಿಫಲವನ್ನ ನಾವಿಲ್ಲಿ ಗಮನಿಸಬಹುದು, ನಿರ್ಲಕ್ಷ್ಯವನ್ನ ಗಮನಿಸಬಹುದು. ಈಗಾಗಲೇ ಭಾರತ್ ನಗರದಲ್ಲಿ 5ಕ್ಕೂ ಹೆಚ್ಚು ನಾಯಿಗಳನ್ನ ಹಿಡ್ಕೊಂಡು ಹೋಗಿರುವಂತದ್ದು ಚಿರತೆ. 2-3 ನಾಯಿಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದು ವಿಫಲ ಆಗಿದೆ ಚಿರತೆ. ಹೀಗಾಗಿ ಭಾರತ್ ನಗರದ ನಿವಾಸಿಗಳು ಹೇಳ್ತಾ ಇರೋದು ಒಂದೇ, ಇವತ್ತು ನಾಯಿಯನ್ನ ಹಿಡ್ಕೊಂಡು ಹೋಗಿದೆ, ನಾಳೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಜೀವ ಹೋದ್ಮೇಲೆ ಅಧಿಕಾರಿಗಳು ಬರ್ತಾರೆ. ಹೀಗಾಗಿ ನಾವು ಚಿರತೆಯನ್ನ ಹಿಡಿಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ರು ಕೂಡ ಅವರ ನಿರ್ಲಕ್ಷ್ಯವೇ ಕಾಣಿಸ್ತಾ ಇತ್ತು ಹೊರತು ಅವರು ಚಿರತೆ ಹಿಡಿಯೋದಕ್ಕೆ ಬರ್ಲಿಲ್ಲ. ಹೀಗಾಗಿ ವಿಧಿ ಇಲ್ಲದೆ ಭಾರತ್ ನಗರದ ನಿವಾಸಿಗಳೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಚಿರತೆ ಹಿಡಿಯೋದಕ್ಕೆ ಮುಂದಾಗಿರುವಂತದ್ದು. ಶತಾಯ ಗತಾಯ ನಾವು ಚಿರತೆ ಹಿಡಿತೀವಿ ಅನ್ನುವಂತಹ ಶತ ಪ್ರಯತ್ನಕ್ಕೆ ಮುಂದಾಗಿ ಈ ಒಂದು ಸಕಲ ರೀತಿಯಲ್ಲೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡು ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಇಡೀ ಏರಿಯಾದ ಪ್ರತಿ ದಿನ 4 ಮಂದಿ ನೈಟ್ ಶಿಫ್ಟ್ ಅನ್ನ ಮಾಡುವುದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ.